ಬದುಕಿರುವಂತಹ ಹಸುವನ್ನ, ಗೋವುಗಳನ್ನ ಬಲಿ ಕೊಟ್ಟು ನಮ್ಮನೆ ದೇವರು ಬಸವೇಶ್ವರ ಅಂತ ಹೋಗ್ತೀವಿ. ಕಲ್ಲಿನ ಬಸವನಿಗೆ ತಗೊಂಡೋಗಿ ಕಮಲ ಪುಷ್ಪವನ್ನ ಇಡ್ತೀವಿ ನಾವು. ಅದೇ ಮನೆಯಲ್ಲಿ ತನ್ನ ಜೀವಿತ ಅವಧಿಯಲ್ಲಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ದುಡಿಯುತ್ತಲ್ಲ, ಆ ಹಸುವನ್ನ ತಗೊಂಡು ಏನ್ ಮಾಡ್ತಾ ಇದ್ವಿ? ತಗೊಂಡೋಗಿ ಕಟಕನಿಗೆ ಕೊಡ್ತಾ ಇದ್ವಿ. ನಮ್ಮ ಮನುಷ್ಯನ ಕರ್ತವ್ಯವನ್ನು ಯಾರೇ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅದು ಹಸುಗಳಿಗೆ ಯಾವುದಪ್ಪ ಜಾತಿ? ನಾವು ಜಾತಿಗಳು ಮಾಡಿಕೊಂಡು ಹಸುವಿನ ಮೇಲೆ ಗೋವು ನಮ್ದಲ್ಲ ಅಂದ್ರೆ ಹಾಲು ಒಂದು ಜನಾಂಗದವ್ರಿಗೆ ಮಾತ್ರ ಕುಡಿಯೋದು, ಇನ್ನೊಂದು ಜನಾಂಗದವ್ರು ಕುಡಿಯೋದಿಲ್ಲ. ಮೊಸರನ್ನ, ತುಪ್ಪವನ್ನ, ಬೆಣ್ಣೆಯನ್ನ, ಮಜ್ಜಿಗೆಯನ್ನ ಒಂದು ಜನಾಂಗ ಸೇವನೆ ಮಾಡುತ್ತಾ, ಎಲ್ಲಾ ಜನಾಂಗಗಳು ಸೇವೆ ಮಾಡ್ತೀವಲ್ವ. ಹಸು ಅಂದ್ರೆ ಅವ್ರದ್ದು ಯಾರ್ದು? ನಮ್ಮೆಲ್ಲರದು ಸ್ವಾಮಿ. ಅದು ಪ್ರಕೃತಿಯ ಜೀವ. ಹಸು ಗೋ ಸಂಪತ್ತನ್ನ ಕಳ್ಕೊಂಡ್ರೆ ಮನುಷ್ಯ ಸಂತತಿಯೇ ನಾಶವಾಗುತ್ತೆ. ಮನುಷ್ಯ ಸಂತತಿ ಹಸುವಿನ ಜೊತೆ ಬದುಕದೇ ಇದ್ರೆ, ಗೋವುಗಳ ಸಾಂಗತ್ಯದಲ್ಲಿ ಇಲ್ಲದೆ ಇದ್ರೆ ಭೂಮಿ ನಾಶ ಆಗುತ್ತೆ, ಮನುಷ್ಯ ಕುಲ ನಾಶ ಆಗುತ್ತೆ. ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ, ಪ್ರಸೀದ ಮಾತರ್ ಜಗತೋಖಿಲಸ್ಯ, ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ, ತ್ವಮೀಶ್ವರಿ ದೇವಿ ಚರಾಚರಸ್ಯ. ಶ್ರೀ ಗುರುಭ್ಯೋ ನಮಃ. ಜನ್ಮ ಕೊಟ್ಟಂತಹ ಜನ್ಮದಾತನಿಗೆ, ಅನ್ನ ಕೊಟ್ಟಂತಹ ಅನ್ನದಾತನಿಗೆ, ರಕ್ಷಣೆ ಮಾಡುವಂತಹ ಸೈನಿಕನಿಗೆ ಹಾಗೂ ಸ್ವಚ್ಛತೆ ಮಾಡುವಂತಹ ನನ್ನೆಲ್ಲ ಪೌರ ಕಾರ್ಮಿಕರಿಗೆ ಈ ನಿಮ್ಮ ಮಹೇಶ್ ಗುರುಜಿಯ ಶಿರಭಾಗಿ ನಮಸ್ಕಾರಗಳು. ವೀಕ್ಷಕರೇ, ಎಂದಿನಂತೆ ನಾನು ಆಧ್ಯಾತ್ಮದ ವಿಚಾರವನ್ನು ಹೊತ್ತು ತಂದಿದ್ದೇನೆ. ನೋಡಿ, ಇವತ್ತಿನ ವಿಚಾರ ಬಂದ್ಬಿಟ್ಟು ಗೋ ಸಂಪತ್ತು ಮತ್ತು ಅದರ ರಕ್ಷಣೆ. ಈ ಗೋವು ಅಂದರೆ ಏನು? ಗೋವನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು? ಗೋವು ನಮಗೆ ಎಷ್ಟು ಜೀವನದಲ್ಲಿ ಮುಖ್ಯ? ಅದರ ಶಕ್ತಿ ಏನು? ಅದನ್ನು ಯಾಕೆ ನಾವು ದೇವರು ಅಂತ ಕನ್ಸಿಡರ್ ಮಾಡಿದ್ದೀವಿ? ಎಲ್ಲ ಪರಿಪೂರ್ಣ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಬನ್ನಿ. ನೋಡಿ, ಮನುಷ್ಯ ಹುಟ್ಟಿದ ಮೇಲೆ ತಾಯಿಯ ಹೊಟ್ಟೆಯಿಂದ ಆಚೆ ಬಂದು 2 ವರ್ಷ ಅಥವಾ 2.5-3 ವರ್ಷ ಮಾತ್ರ ತಾಯಿಯ ಎದೆ ಹಾಲನ್ನು ಆ ವ್ಯಕ್ತಿ, ಆ ಮಗು ಸೇವನೆ ಮಾಡುತ್ತೆ. ಇನ್ನು ಉಳಿದಂತಹ ಜೀವನ ಪೂರ್ತಿ ಸೇವನೆ ಮಾಡುವಂಥ ಒಂದು ವಸ್ತು ಈ ಅಮೃತ, ಅಂದರೆ ಹಾಲು. ಯಾವುದು? ಗೋವಿನ ಹಾಲು. ಹಸುವಿನ ಹಾಲಿನಲ್ಲಿ ಬದುಕಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಅಂದರೆ ಗೋವು ನಮ್ಗೆ ಎಷ್ಟೆಲ್ಲ ಆರೋಗ್ಯವನ್ನು ಕೊಡುತ್ತೆ. ಅದು ನೋಡಿ, ಗೋವು ಏನಿದೆ ಇದನ್ನ ಕಾಮಧೇನು ಅಂತ ಕರೀತಾರೆ, ಸುರಭಿ ಅಂತ ಕರೀತಾರೆ. ಅವಳು ತಾಯಿ. ಬಸವೇಶ್ವರ, ಇಷ್ಟೆಲ್ಲ ನಾವು ಹೆಸರುಗಳನ್ನ ಕೊಡ್ತಾ ಬಂದಿದ್ದೀವಿ. ಅಂದರೆ ಆ ದೇವರಿಗೆ ಸಮನಾಗಿ ನೋಡಿದ್ದೀವಿ. ಅದರಲ್ಲಿ ಯಾವ ಅಪವಿತ್ರತೆಯೂ ಗೋವಿನಲ್ಲಿ ಇಲ್ಲ. ಆಮ್ಲಜನಕವನ್ನು ತಗೊಂಡು ಆಮ್ಲಜನಕವನ್ನು ಬಿಡುವಂತಹ, ಅಂದರೆ ಉಸಿರಾಡುವಂಥ ಆಮ್ಲಜನಕ ತಗೊಂಡು ಆಮ್ಲಜನಕವನ್ನು ಮತ್ತೆ ಬಿಡುವಂಥ ಏಕೈಕ ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ಗೋವು ಮಾತ್ರ, ಅಂದರೆ ಹಸು. ಈ ಹಸುಗಳು ಪ್ರಕೃತಿಯಲ್ಲಿ ಸದಾಕಾಲ ಒಳ್ಳೆಯದನ್ನೇ ಮಾಡ್ತಾ ಬಂದಿದ್ದಾವೆ. ಆದರೆ ಈ ಹಸುವನ್ನು ನಾವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ? ಬದುಕಿರುವಂತಹ ಹಸುವನ್ನು, ಗೋವುಗಳನ್ನು ಬಲಿ ಕೊಟ್ಟು ನಮ್ಮನೆ ದೇವರು ಬಸವೇಶ್ವರ ಅಂತ ಹೋಗ್ತೀವಿ. ಕಲ್ಲಿನ ಬಸವನಿಗೆ ತಗೊಂಡೋಗಿ ಕಮಲ ಪುಷ್ಪವನ್ನು ಇಡ್ತೀವಿ ನಾವು. ಅದೇ ಮನೆಯಲ್ಲಿ ತನ್ನ ಜೀವಿತ ಅವಧಿಯಲ್ಲಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ದುಡಿಯುತ್ತಲ್ಲ, ಆ ಹಸುವನ್ನು ತಗೊಂಡು ಏನು ಮಾಡ್ತಾ ಇದ್ದೀವಿ? ತಗೊಂಡೋಗಿ ಕಟಕನಿಗೆ ಕೊಡ್ತಾ ಇದ್ದೀವಿ. ಕೊಲ್ಲೋರು ಜಾಸ್ತಿ ಇದ್ದಾರೆ ಅಂದರೆ ಕೊಡ್ತಾ ಇರೋರು ಯಾರು ಸ್ವಾಮಿ? ಹಾಗಾದರೆ ನಾವೇ ಅಲ್ವಾ? ಇರೋವರೆಗೂ ಹಸುವಿನಿಂದೆಲ್ಲ ದುಡಿಸ್ಕೊಳ್ಳುವಂಥದ್ದು.
ಅದೆಲ್ಲ ಆದಮೇಲೆ ತಗೊಂಡೋಗಿ ಕಟಕನಿಗೆ ಕೊಡೋದು. ವಯಸ್ಸಾಯಿತು ಅಥವಾ ಇನ್ನೇನೋ ಒಂದು ಕಾರಣಗಳು ಹೇಳಿ, ಹಣದ ಆಸೆಗೂ ಯಾವುದೋ ಒಂದು ಕಾರಣಗಳು ಹೇಳಿ ತಗೊಂಡೋಗಿ ಹಸುಗಳನ್ನ ಕೊಡ್ತೀವಿ. ಇದು ನಿಜವಾಗ್ಲೂ ನಾವು ಮಾಡುವಂತಹ ಒಳ್ಳೆತನವ? ಒಂದ್ಸಲ ಯೋಚನೆ ಮಾಡಿ, ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ನಾವು? ಹಸು ಯಾರಿಗೂ ಬೇಡವ? ಹಾಗಂದ್ರೆ ಹಸುವಿನಿಂದನೇ ಜನನ, ಹಸುವಿನಿಂದನೇ ಜೀವ. ಸಮುದ್ರ ಮಥನ ಕಾಲದಲ್ಲಿ ಸಿಕ್ಕಿದ್ದು ಈ ಕಾಮಧೇನು ಅಂತ ಹೇಳ್ತಾರೆ. ಅವಳನ್ನು ನಾನು ಸರಿಯಾಗಿ ನೋಡ್ಕೊಳ್ತಾ ಇದ್ದೀವ? ಆ ಗೋ ಸಂಪತ್ತನ್ನು ಉಳಿಸ್ತಾ ಇದ್ದೀವ? ರಕ್ಷಣೆ ಮಾಡ್ತಾ ಇದ್ದೀವ? ಮನೇಲಿ ಒಂದು ನಾಯಿ ಸಾಕ್ತಿರಲ್ಲ ನೀವು, ಮನೆಗೊಂದು ಹಸು ಸಾಕಿದ್ರೆ ಹಾಲಿನ ಕೊರತೆ ಬರ್ತಾ ಇತ್ತ? ಯಾರೊಬ್ಬರು ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಮನೆಯಲ್ಲಿ ಹಸು ಯಾಕೆ ಸಾಕ್ಲಿಕ್ಕೆ ಆಗೋದಿಲ್ಲ? ಏನೇನೆಲ್ಲ ಸಾಕ್ತೀವಿ, ಯಾವ್ದಾವ್ದನ್ನೆಲ್ಲ ಮನೇಲಿ ಸಾಕ್ತೀವಿ, ಇದನ್ನ ಸಾಕ್ಲಿಕ್ಕೆ ಆಗೋದಿಲ್ವಾ? ನಿಮ್ಮ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಷ್ಟು ಬೇಕ್ರಿ ಇದರಲ್ಲಿ? ಎಲ್ಲವನ್ನು ಕೊಡುತ್ತಪ್ಪ. ಎಲ್ಲವನ್ನು ಕೊಡುವಂಥದ್ದನ್ನು ನಾವು ಸಾಯಿಸ್ತೀವಿ. ಬದುಕಿರುವಂಥವನ್ನು ಬಸವಣ್ಣನನ್ನು ಸಾಯಿಸೋದು, ಬಲಿ ಕೊಡೋದು, ಕಲ್ಲು ಬಸವನಿಗೆ ತಗೊಂಡೋಗಿ ಕಮಲ ಪುಷ್ಪ ಅರ್ಚನೆ ಮಾಡೋದು ಅಥವಾ ಅಭಿಷೇಕಗಳನ್ನ ಮಾಡೋದು, ಇಂಥ ಮೌಢ್ಯಾಚರಣೆಗಳೆಲ್ಲ ನಾವು ಮಾಡ್ತಾ ಇದ್ದೀವಿ. ಇದು ತಪ್ಪು, ಇದು ಮಾಡಬಾರ್ದು. ನಮ್ಮ ಮನುಷ್ಯನ ಕರ್ತವ್ಯವನ್ನು ಯಾರೇ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅದು ಹಸುಗಳಿಗೆ ಯಾವುದಪ್ಪ ಜಾತಿ? ನಾವು ಜಾತಿಗಳು ಮಾಡಿಕೊಂಡು ಹಸುವಿನ ಮೇಲೆ ಗೋವು ನಮ್ದಲ್ಲ ಅಂದರೆ ಹಾಲು ಒಂದು ಜನಾಂಗದವ್ರಿಗೆ ಮಾತ್ರ ಕುಡಿಯೋದು, ಇನ್ನೊಂದು ಜನಾಂಗದವ್ರು ಕುಡಿಯೋದಿಲ್ವ? ಮೊಸರನ್ನ, ತುಪ್ಪವನ್ನು, ಬೆಣ್ಣೆಯನ್ನು, ಮಜ್ಜಿಗೆಯನ್ನು ಒಂದು ಜನಾಂಗ ಸೇವನೆ ಮಾಡುತ್ತಾ? ಎಲ್ಲ ಜನಾಂಗಗಳು ಸೇವೆ ಮಾಡ್ತೀವಲ್ವ? ಮತ್ತು ಯಾಕೆ ಈ ಮೌಢ್ಯತೆ? ಹಸು ಅಂದರೆ ಅವ್ರದ್ದು, ಯಾರ್ದು? ನಮ್ಮೆಲ್ಲರದು ಸ್ವಾಮಿ. ಅದು ಪ್ರಕೃತಿಯ ಜೀವ, ಪ್ರಕೃತಿಯ ಶಕ್ತಿ. ಹಸು ಗೋ ಸಂಪತ್ತನ್ನ ಕಳ್ಕೊಂಡ್ರೆ ಮನುಷ್ಯ ಸಂತತಿಯೇ ನಾಶವಾಗುತ್ತೆ. ಮನುಷ್ಯ ಸಂತತಿ ಹಸುವಿನ ಜೊತೆ ಬದುಕದೇ ಇದ್ರೆ, ಗೋವುಗಳ ಸಾಂಗತ್ಯದಲ್ಲಿ ಇಲ್ಲದೆ ಇದ್ರೆ ಭೂಮಿ ನಾಶ ಆಗುತ್ತೆ, ಮನುಷ್ಯ ಕುಲ ನಾಶ ಆಗುತ್ತೆ. ಹಾಗಾಗಿ ಮನುಷ್ಯ ಈ ಗೋ ಸಂಪತ್ತನ್ನ ಉಳಿಸ್ಬೇಕು. ಅದು ಯಾವುದೇ ಹಸುಗಳಾಗಿರ್ಬೋದು, ನಾವು ರಕ್ಷಣೆ ಮಾಡೋಣ, ಗೋ ಸಂಪತ್ತನ್ನು ಉಳಿಸೋಣ. ಇಷ್ಟೆಲ್ಲ ನಮಗೆ ಅದು ಕೊಡುತ್ತೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಎಷ್ಟು ಜನ, ಈಗ ನೀವು ನೋಡ್ತಾ ಇರ್ತೀರ, ಪ್ರತಿನಿತ್ಯ ಗೋಗಳು ಪೇಪರ್ ತಿಂತಾ ಇರುತ್ತೆ, ಪ್ಲಾಸ್ಟಿಕ್ನ ತಿಂತಾ ಇರ್ತಾರೆ, ನೋಡ್ಕೊಂಡು ಸುಮ್ಮನೆ ಇರ್ತೀರ ಅಲ್ವಾ? ಅದಕ್ಕೆ ಸ್ವಲ್ಪ ಒಳ್ಳೆ ಆಹಾರವನ್ನು ಕೊಡೋ ಅಂಥ ಶಕ್ತಿ ನಮ್ಮಲ್ಲಿಲ್ವಾ? ಒಂದಿಡೀ ಮೇವು, ಒಂದಿಡೀ ಹುಲ್ಲು, ಆ ಹುಲ್ಲನ್ನು ಕೊಡುವಂಥ ಇದು ನಮಗಿಲ್ವಾ? ಪ್ಲಾಸ್ಟಿಕ್ ಪೇಪರ್ ಎಲ್ಲ ತಿಂತಾ ಇರುತ್ತೆ. ಬೀದಿಗೆ ಎಷ್ಟೋ ಜನ ಇವತ್ತಿಗೂ ಅಷ್ಟು ಎಷ್ಟು ಹಸುಗಳನ್ನ, ಬಿಡಾಡಿ ಹಸುಗಳನ್ನೆಲ್ಲ ರಸ್ತೆಯಲ್ಲಿ ಬಿಟ್ಟಿರ್ತಾರೆ. ನಿಮಗೆ ಒಳ್ಳೆ ಹಾಲು ಮಾತ್ರ ಬೇಕಲ್ವಾ? ಯಾಕೆ ಒಳ್ಳೆ ಆಹಾರವನ್ನು ಹಸುಗಳಿಗೆ ಕೊಡ್ತಾ ಇಲ್ಲ? ಅದು ತಿಂದು ಕರಳಲ್ಲಿ, ಹೊಟ್ಟೆನಲ್ಲಿ ಅದು ಸಿಕ್ಕಾಕೊಂಡು ನರಳಾಡ್ತಾ ಇರುತ್ತೆ. ಹಾಲು ಮಾತ್ರ ಬೇಕು ಅಂತೀರ, ಅದನ್ನು ಸರಿಯಾಗಿ ಸಾಕ್ಲಿಕ್ಕೂ ಆಗೋದಿಲ್ಲ ನಿಮಗೆ. ಸಾಕೋಣ, ಒಳ್ಳೆ ಆಹಾರ ಕೊಡೋಣ. ನೋಡಿ, ನಾವು ಪ್ಲಾಸ್ಟಿಕ್ನ ತಿನ್ನಿಸುವಂಥದ್ದು ಮತ್ತೆ ಇನ್ನೇನು ಅದು ವಿಷ ಕನ್ವರ್ಟ್ ಆಗಿ ಮತ್ತೆ ವಿಷವನ್ನೇ ನಾವು ತಿಂತೇವೆ. ಹಸು ಸಾಕಾಣಿಕೆ ಎಲ್ಲಿಗೆ ಬಂದಿದೆ ಇವತ್ತು? ಒಳ್ಳೆ ಆಹಾರವನ್ನು ಹಸುಗಳಿಗೆ ನಾವೇನಾದರೂ ಕೊಡ್ತಾ ಇದ್ದೀವ ಇವತ್ತು? ಹಸುಗಳಿಗೆ ಒಳ್ಳೆ ಆಹಾರ ಕೊಡ್ತಾ ಇಲ್ಲ, ಒಳ್ಳೆ ಮೇವು ಕೊಡ್ತಾ ಇಲ್ಲ, ಎಲ್ಲ ಹೈಬ್ರಿಡ್, ಎಲ್ಲ ಇನ್ಸ್ಟ್ಯಾಂಟ್ ಫುಡ್ಗಳನ್ನ ಕೊಟ್ಟು ಹಸುವಿನ ಸಂತತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಇತ್ತಾಗ ರಕ್ಷಣೆನೂ ಮಾಡ್ತಾ ಇಲ್ಲ, ಒಳ್ಳೆ ಆಹಾರವನ್ನು ಅವಕ್ಕೆ ನಾವು ಕೊಡ್ತಾ ಇಲ್ಲ. ಹೀಗೆ ಮಾಡಿದ್ರೆ ಹಸುವಿನ ಸಂತತಿ ಹೇಗೆ ಉಳಿಯುತ್ತೆ? ಮೂಲದಲ್ಲಿ ಗಿರ್ ಅನ್ನುವಂತಹ ಒಂದು ತಳಿ ಇವತ್ತು ನಿಮಗೆಲ್ಲ ಗೊತ್ತಿದೆ. ಒಳ್ಳೆ ಸಮೃದ್ಧವಾಗಿ ಒಳ್ಳೆ ಶುದ್ಧ ಹಾಲನ್ನು ಕೊಡುವಂಥ ಹಸು ಇದ್ರೆ ಅದು ಗಿರ್. ಹಾಗೂ ಹಳ್ಳಿಕಾರ್ ಅಂದರೆ ಮಲೆನಾಡು ಗಿಡ್ಡ ಆಗಿರ್ಬೋದು, ಈ ಹಳ್ಳಿ ತಳಿಗಳೇನಿದೆ ಅದರ ನಾಟಿ ಹಸುಗಳು, ಇವನ್ನೆಲ್ಲ ನಾವು ಕಾಪಾಡ್ಕೋಬೇಕಾಗಿದೆ. ಇವಕ್ಕೆಲ್ಲಕ್ಕೂ ವಿಷ ಬೆರೆಸಿ, ವಿಷದ ಇಂಜೆಕ್ಷನ್ಗಳನ್ನ ಹಾಕಿ, ಅಪ್ರಬುದ್ಧವಾಗಿ ಅವು ಬೆಳೆದು ಕಡಿಮೆ ಅವಧಿಲ್ಲ ಹಾಲು ಕೊಡಲಿ ಅಂತ ಅವಕ್ಕಿನ್ನೇನೋ ಇಂಜೆಕ್ಷನ್ನು ಮಾತ್ರೆಗಳೆಲ್ಲ ಕೊಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಪವಿತ್ರವಾಗಿ ಅಮೃತ ಕೊಡುವಂಥ ಆ ಕಾಮಧೇನುವಿಗೂ ಸಹ ಇಂಜೆಕ್ಷನ್ ಆಗ್ತಾ ಇದ್ದೀವಿ. ಅನಾರೋಗ್ಯ ಪೀಡಿತವಾಗಿದ್ದರೆ ಮಾಡೋಣ, ಆದರೆ ಹಾಲನ್ನು ತಗೊಳ್ಳೋಕ್ಕೆ, ಹಸುವಿನಿಂದ ಹಾಲನ್ನು ತಗೊಳ್ಳೋಕ್ಕೆ ಎಷ್ಟೆಲ್ಲ ಮನುಷ್ಯ ಅದ್ರ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಇದ್ದಾನೆ. ಅಷ್ಟು ಹಾಲು ಕೊಡಲಿ, ಇಷ್ಟು ಹಾಲು ಕೊಡಲಿ, ಎಷ್ಟು ಪ್ರಯೋಗಗಳು ಮಾಡ್ತಾ ಇದ್ದೀರಾ ನೀವು? ಇದೇ ದೋಷವಾಗಿ ನಿಮ್ಮನ್ನು ಕಾಡುತ್ತೆ. ಇವೇ ದೋಷಗಳು ನಿಮಗೆ. ಅವನು ಯಾರೇ ಆಗಿರ್ಬೋದು, ಗೋವುಗಳನ್ನು ಯಾರು ಹಿಂಸೆ ಮಾಡ್ತಾನೋ ಅವನು ನರಕದಲ್ಲಿ, ಅಂದರೆ ನರಕ ಅದು ಇದೆ ಅಂತ ಅಂದ್ಕೊಳ್ಳಿ, ಇಲ್ಲೋ ಅಥವಾ ಬೇರೆ ಲೋಕಗಳಲ್ಲೋ, ಒಟ್ಟಿನಲ್ಲಿ ಆ ಕರ್ಮ ನರಳಾಟಗಳನ್ನು ಅವನ ಮಕ್ಕಳು ಅನುಭವಿಸೇ ಹೋಗ್ತಾರೆ.
ಹಾಗಾಗಿ ಹಸುಗಳಿಗೆ ನಾವು ಹಿಂಸೆ ಕೊಡುವಂಥದ್ದು ಬೇಡ. ವಯಸ್ಸಾಗಿದೆಯಾ, ನಮ್ಮ ಎಲ್ಲಾದರೂ ಯಾವುದು ಗೋಶಾಲೆಗಳಿದ್ರೆ ಬಿಡಿ, ಅವ್ರು ತಗೊಳ್ತಾರೆ. ಕಟಕನಿಗೆ ಆಸೆಗೆ ಕೊಡ್ತೀರಲ್ಲ ನೀವೇನು ಮನುಷ್ಯರು ಅಂತ ಹೇಳ್ಬೇಕಾ? ಏನು ಹೇಳ್ಬೇಕಾಗಂದ್ರೆ ಈ ಬದುಕಿರೋರ್ಗೂ ಮಾತ್ರ ಹಸುಗಳು ನಿಮಗೆ ಬೇಕು. ವಯಸ್ಸಾದಂಥ ಕಾಲಕ್ಕೆ ಆಯಿತು, ನಿಮ್ಮ ಮಕ್ಕಳುಗಳು ಚೆನ್ನಾಗಿರೋವರೆಗೂ ದುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತಗೊಂಡು ಕಟಕನಿಗೆ ಕೊಡ್ತೀರಾ? ಹಸು ಹಾಗೆ, ಎತ್ತುಗಳು ಎಲ್ಲವೂ ಹಾಗೆ ಮನೇಲಿರೋವರೆಗೂ ಚೆನ್ನಾಗಿ ಹಾಲು ಕೊಡುತ್ತೆ, ಅಥವಾ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತೆ, ಅದರಲ್ಲೆಲ್ಲ ಭಾಗವಹಿಸಿರುತ್ತೆ. ವಯಸ್ಸಾಯಿತು ಅಂತ ತೊಗೊಂಡೋಗ್ಬಿಟ್ಟು ಅದನ್ನು ನೀವು ಕಟಕರಿಗೆ ತೊಗೊಂಡೋಗಿ ಕೊಡ್ತಿರಲ್ಲ. ಇವತ್ತು ಬೀಫ್ನ ರಫ್ತು ಮಾಡಿ ಯಾರು ಮಾಡ್ತಾ ಇರುವಂಥದ್ದು? ಎಷ್ಟು ಜನ ಮಾಡ್ತಾ ಇದ್ದಾರೆ? ಗೋ ರಕ್ಷಣೆ ಅಂತ ಹೇಳ್ತೀರಾ, ಒಬ್ಬರಾದ್ರೂ ತಡಿತಾ ಇದ್ದೀರಾ? ಹೋಗಲಿ, ಗೋಗಳ ರಕ್ಷಣೆ ಮಾಡ್ತಾ ಇದ್ದೀರಾ? ಅದನ್ನು ಹಿಂದೂನೇ ತಡಿಬೇಕು, ಮುಸ್ಲಿಮೇ ತಡಿಬೇಕು, ಕ್ರಿಶ್ಚಿಯನ್, ಹಂಗೆಲ್ಲ ಇಲ್ಲ. ಮನುಷ್ಯರು ನಾವು, ನಮ್ಮ ಮನುಷ್ಯರಾಗಿರೋರು ಈ ಗೋವಿನ ಸಂಪತ್ತನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ರಕ್ಷಣೆ ಮಾಡೋರಿಲ್ಲ, ಉಳಿಸೋರಿಲ್ಲ, ಬೆಳೆಸೋರಿಲ್ಲ. ಮತ್ತು ಯಾವ ಮೌಲ್ಯವನ್ನು ಇಟ್ಕೊಂಡು ನೀವು ಬದುಕ್ತಾ ಇದ್ದೀರಾ? ಗೋ ಸಂಪತ್ತಿಲ್ಲದೆ ಬದುಕಲಿಕ್ಕೆ ಸಾಧ್ಯನಾ ಹೇಳಿ ನೋಡೋಣ. ಬರೀ ಚರ್ಮದ ಮತ್ತೆ ಆ ಮಾಂಸದ ಆಸೆಯನ್ನೇ ನೀವು ನೋಡಿದ್ರೆ ಇನ್ಯಾವುದಕ್ಕೂ ಬೇಡವ ಹಸುಗಳು? 300 ಮುಕ್ಕೋಟಿ ದೇವರುಗಳು ಅದರಲ್ಲಿ ವಾಸ ಮಾಡ್ತಾರೆ ಅಂತ ಪುರಾಣಗಳ ಉಲ್ಲೇಖ ಇದೆ. ಹಾಗಾದರೆ ಅಷ್ಟು ದೇವ್ರನ್ನ ಕೊಲ್ದು ತಿಂತಿರಲ್ಲ ಸ್ವಾಮಿ ನೀವೆಲ್ಲ. ಮನುಷ್ಯರು ಅಂತ ಹೇಳಬೇಕು, ನಿಮಗೆ ಆ ರೂಪದಲ್ಲಿರೋ ರಾಕ್ಷಸರು ಅಂತ ಹೇಳಬೇಕು, ನಮಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಗೋಗಳ ರಕ್ಷಣೆ ಮಾಡೋಣ. ಅದು ಯಾರು ನೋಡಿ, ಅದು ಹಸು ಅನ್ನುವಂಥದ್ದು, ಗೋವು ಅನ್ನೋದು ಹಿಂದೂಗಳದಲ್ಲ, ಮುಸ್ಲಿಮ್ಗಳದಲ್ಲ, ಕ್ರಿಶ್ಚಿಯನ್ಗಳದ, ಇನ್ಯಾವುದೋ ಜಾತಿಗಳದಲ್ಲ. ಬೇಡ, ಜಾತಿಗಳವನ್ನು ಬಿಟ್ಟು ಗೋ ಸಂಪತ್ತನ್ನು ನಾವೆಲ್ಲರೂ ಕೂಡಿ ರಕ್ಷಣೆಯನ್ನು ಮಾಡೋಣ. ಎಲ್ಲರಿಗೂ ಗೋವುಗಳು ಬೇಕು, ಎಲ್ಲರಿಗೂ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ರಿಗೂ ಬೇಕು ಸ್ವಾಮಿ. ಈ ಗೋ ಸಂಪತ್ತನ್ನು ನಾವು ಸಂಪೂರ್ಣವಾಗಿ ಒಂದು ಕರ್ತವ್ಯ ಅನ್ನೋ ಥರ ಮಾಡೋಣ. ಎಲ್ಲರೂ ಬೀಡಾಡಿ ಹಸುಗಳಿದ್ರೆ ಒಂದು ಕಡೆ ಕರ್ಕೊಂಡು ಹೋಗಿ ಮೇವು, ನಮ್ಮ ಕೈಲಾದಷ್ಟು ಏನಾದರೂ ಆಹಾರವನ್ನು ಕೊಡೋಣ. ಇನ್ನು ಹಳ್ಳಿಗಳಲ್ಲಿ ಹಸುಗಳಿದ್ದರೆ ನಾವು ಒಬ್ಬ ಗೋ ಸೇವಕರಾಗಿ ರೈತರಿಗೆ ಹೋಗಿ ಸಹಾಯ ಮಾಡೋಣ, ಒಳ್ಳೆ ಆಹಾರವನ್ನು ಕೊಡಿಸೋಣ ಅವರಿಗೆ. ಎಲ್ಲೋ ಪಿಕ್ನಿಕ್ಗಳಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ಬರೋ ಬದಲು ಗೋ ರಕ್ಷಣೆಗೆ, ಗೋಪಾಲಕರಿಗೆ ನಾವು ರಕ್ಷಣೆಯನ್ನು ಕೊಡೋಣ. ಹಸುಗಳನ್ನು ಯಾರು ಸಾಕ್ತಾ ಇದ್ದಾರೆ ಅವ್ರಿಗೆ ಇಷ್ಟು ದುಡ್ಡು ತಗೊಂಡು ಒಳ್ಳೆ ಆಹಾರ ಕೊಡಿಸ್ರಪ್ಪ, ಹಸುಗಳಿಗೆ ಸಂತತಿಯನ್ನು ಉಳಿಸ್ರಪ್ಪ. ಇಷ್ಟೆಲ್ಲ ಮಾರ್ಗದರ್ಶನ ಹಳ್ಳಿಗಳಿಗೂ, ಪ್ರತಿ ಹಳ್ಳಿಗಳಿಗೆ ಹೋಗಿ ನಾವು ಈ ಮಾಹಿತಿಯನ್ನು ಕೊಟ್ಟು ಬರೋಣ. ಅವ್ರಿಗೆ ಹಸುವಿಗೆ ಮೇವಿನ ಒಳ್ಳೆ ಆಹಾರವನ್ನು ಕೊಡಿಸೋಣ. ಇದು ನಾವು ಮಾಡುವಂಥ ಒಳ್ಳೆ ಕೆಲಸ. ಅಕಸ್ಮಾತ್ ಆ ಹಸುವಿಗೆ ವಯಸ್ಸಾಗಿದೆ ಅಂತ ಅಂದರೆ ಆ ಹಸುವಿನ ಗೋಶಾಲೆಗೆ ಬಿಡುವಂಥ ಕೆಲಸವನ್ನು ನಾವು ಮಾಡೋಣ. ಗೋ ಸಂಪತ್ತು ಬದುಕಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಎಲ್ಲೆಲ್ಲೋ ಟ್ರಿಪ್ಗಳು ಹೋಗಿ ಸುತ್ತೀವಿ, ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಒಂದು ವೀಕೆಂಡ್ಗೆ ಹೋಗಿ ಖರ್ಚು ಮಾಡ್ಕೊಂಡು ಬರ್ತಿರಲ್ಲ. ಅಷ್ಟು ದುಡ್ಡನ್ನು ನಿಮಗೆ ಅಂಥ ಮಾನವೀಯತೆ, ಹಸುವಿನ ಬಗ್ಗೆ ಅಂಥ ನಿಮ್ಗೆ ಒಲವು ನಿಮಗಿದ್ರೆ ದಯವಿಟ್ಟು ಬನ್ನಿ. ನಾನು ನಿಮಗೆ ಗೋಶಾಲೆಗಳ ಅಡ್ರೆಸ್ಗಳನ್ನ ಕೊಡ್ತೀನಿ. ಆ ಗೋಶಾಲೆಗಳಿಗೆ ಹೋಗಿ ಯಾವುದಾದ್ರೂ ಸೇವೆ ಮಾಡಲಿಕ್ಕಾಗತ್ತಾ, ಸೇವೆ ಮಾಡಿ ಬನ್ನಿ. ಅಥವಾ ರೈತರುಗಳ ಹತ್ರ ಹೋಗಿ ರೈತರುಗಳಿಗೆ ಮೇವಿಗೆ ದುಡ್ಡು ಕೊಟ್ಟು ಬನ್ನಿ. ರೈತ ಇವತ್ತು ಎಷ್ಟೋ ಒದ್ದಾಡ್ತಾ ಇದ್ದಾನೆ, ಒಳ್ಳೆ ಆಹಾರವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಳ್ಳೆ ಆಹಾರವನ್ನು ಕೊಡಲಿಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಇದು ನಾವು ಮಾಡುವಂಥದ್ದು. ಅದಕ್ಕೆ ಅವನೇ ದುಡ್ಡು ಕೊಡಬೇಕು, ಇವನೇ ದುಡ್ಡು ಕೊಡಬೇಕು, ಅವ್ರು ಕೊಡಲಿ ಆಮೇಲೆ ನೋಡೋಣ, ಇವ್ರು ಕೊಡಲಿ ಆಮೇಲೆ ನೋಡೋಣ, ಹಂಗೆಲ್ಲ ಬೇಡ. ನಮ್ಮಲ್ಲಿದೆಯಾ ತೊಗೊಂಡೋಗಿ ಕೊಟ್ಟು ಬರೋಣ. ಹೋಗಿ ರೈತರುಗಳ ಜೊತೆ ಬೆರೆಯೋಣ, ರೈತರುಗಳ ಜೊತೆ ಬದುಕೋಣ. ರೈತರಿದ್ರೆ ನಾವು ಇವತ್ತು ನಾವು ಸಿಟಿಗಳಲ್ಲಿ ಈ ವಿಷದ ಅನಿಲದಲ್ಲೆಲ್ಲ ಬದುಕ್ತಾ ಇದ್ದೀವಲ್ಲ. ಒಳ್ಳೆ ಅನಿಲ ಎಲ್ಲಿ ಸಿಗ್ತಾ ಇದೆ? ಉಸಿರಾಡ್ತಾ ಇರುವಂಥ ಗಾಳಿ ವಿಷ, ತಿಂತಾ ಇರುವಂಥ ಅನ್ನ ವಿಷ, ನಡೆದಾಡ್ತಾ ಇರುವಂಥ ಭೂಮಿ ವಿಷ. ಎಲ್ಲಿ ಅಮೃತವನ್ನು ತರ್ತಾರೆ? ಈ ಗೋ ಸಂಪತ್ತನ್ನು ಉಳಿಸಿ ಎಲ್ಲವನ್ನೂ ರಕ್ಷಣೆ ಮಾಡ್ತಾವವು. ಅವಕ್ಕೆ ಗೊತ್ತಿದೆ ಹೇಗೆ ಪರಿಸರವನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಗೊತ್ತಿದೆ ಅವಕ್ಕೆ. ಹಾಗಾಗಿ ಗೋ ಸಂಪತ್ತನ್ನು ನಾವು ಉಳಿಸೋಣ, ಬೆಳೆಸೋಣ. ಜೊತೆಗೆ ರೈತರು ಪ್ರತಿನಿತ್ಯ ತೋಟದಲ್ಲಿ, ಹೊಲದಲ್ಲಿ ಎಲ್ಲೋ ಕೆಲಸ ಮಾಡ್ತಾರೆ. ಅವರು 1-2 ಹಸು ಸಾಕಿರ್ತಾರೆ. ಹಸುವಿಗೆ ಆಹಾರ ತರುವಷ್ಟು ಶಕ್ತಿ ಇರೋದಿಲ್ಲ ಅವರಿಗೆ ಆದಷ್ಟು ನಮ್ಮ ಕಡೆಯಿಂದ ಏನಾದರೂ ಒಂದು ಸಹಾಯವನ್ನು ಮಾಡೋಣ. ಈಗ ನಮ್ಮ ಸ್ಕ್ರೀನಲ್ಲಿ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ, ಅವರು ನಿಮಗೆ ಗೋಶಾಲೆಗಳ ಹೆಸರುಗಳನ್ನ ತಿಳಿಸ್ತಾರೆ. ಅಲ್ಲಿ ಹೋಗಿ ನಿಮಗೆ ಕೈಲಾದಷ್ಟು ಗೋವುಗಳಿಗೆ ಏನು ಕೊಡಿಸ್ಲಿಕ್ಕಾಗುತ್ತೋ ಅಷ್ಟು ಇದು ಮಾಡ್ತಾ ಬನ್ನಿ. ಆಮೇಲೆ ಇದ್ರ ಜೊತೆಗೆ ಅಗ್ನಿಹೋತ್ರ ಕ್ರಿಯೆಗಳನ್ನೂ ಇದ್ರಲ್ಲಿ ಮಾಡ್ತಾ ಬನ್ನಿ. ಯಾಕೆಂದರೆ ಸಗಣಿ ಬೆರಣಿ ಅನ್ನುವಂಥದ್ದು ಕ್ರಿಮಿಕೀಟಗಳ ಎಲ್ಲ ವಾಯುವನ್ನು ಶುದ್ಧಿ ಮಾಡುತ್ತೆ. ಈ ಅಟ್ಮಾಸ್ಫಿಯರ್ ಏನಿದೆ, ಈ ನಮ್ಮ ಮನೆಯ ವಾತಾವರಣವನ್ನು ಎಲ್ಲವನ್ನು ಶುದ್ಧಿ ಮಾಡುತ್ತೆ. ಹಾಗಾಗಿ ಸಗಣಿ ಬೆರಣಿದೆ ಧೂಪವನ್ನು ಹಾಕಿ ಅದಕ್ಕೆ ಸ್ವಲ್ಪ ಕರ್ಪೂರವನ್ನು ಸೇರಿಸಿ ಇದನ್ನೆಲ್ಲ ಮಾಡಿ. ಸಗಣಿ ಬೆರಣಿಯಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ.
ಅಗ್ನಿನಲ್ಲಿ ಪ್ರಯೋಜನ ಇದೆ. ಇವೆಲ್ಲ ನಾವು ಸದ್ಬಳಕೆ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ನಾವು ಏನೂ ಮಾಡ್ದೇನೆ ಬರೀ ದೇವರು ದೇವರು ಅಂತ ಹೇಳ್ಬಿಟ್ಟು ಬರೀ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತೀರಿ, ಬಸವಣ್ಣನ ಪೂಜೆ ಮಾಡುವಂಥದ್ದು, ಅಲಂಕಾರಗಳು ಇದೆಲ್ಲ ಬೇಕಾಗಿಲ್ಲ. ಬಸವಣ್ಣನಿಗೆ ಅಲಂಕಾರ ಬೇಕಿಲ್ಲ, ಆಹಾರ ಬೇಕಾಗಿದೆ, ಒಳ್ಳೆ ಆಹಾರ ಬೇಕಾಗಿದೆ. ಒಳ್ಳೆ ಆಹಾರವನ್ನು ಕೊಡೋಣ, ಅವನು ಸಮೃದ್ಧಿಯಾಗಿ ಬೆಳೆಸೋಣ. ಆದಷ್ಟು ನಾಟಿ ತಳಿಗಳ ಹಳ್ಳಿಕಾರ ಆಗಿರ್ಬೋದು, ಮಲೆನಾಡು ಗಿಡ್ಡ ಆಗಿರ್ಬೋದು, ಗಿರ್ ಆಗಿರ್ಬೋದು, ಒಳ್ಳೆಯ ಈ ನಮ್ಮ ದೇಶಕ್ಕೆ ಹೊಂದಿಕೊಂಡಿರುವಂಥ, ನಮ್ಮ ದೇಶದ ಹವಾಮಾನಕ್ಕೆ ಹೊಂದ್ಕೊಂಡಿರುವಂಥ ಹಸುಗಳನ್ನ ಉಳಿಸೋಣ ಮತ್ತು ಬೆಳೆಸೋಣ. ಯಾರಾದರೂ ಕಟಕರು ತೊಗೊಂಡು ಹೋಗ್ತಾ ಇದ್ರೆ ಅಲ್ಲಿಂದ ತಡೆ ಮಾಡೋಣ, ಅವ್ರಿಗೆ ಸ್ಟ್ರಾಂಗ್ ಆಗಿ ನಿಲ್ಲೋಣ. ಯಾರು ಅದು ಅಕ್ರಮವಾಗಿ ಏನಾದರೂ ಸಾಗಣೆ ಮಾಡ್ತಾ ಇದ್ರೆ ಅವರು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರಕ್ಕೆ ನಾವು ಹೇಳೋಣ, ನೋಡಿ ಇದು ಅಕ್ರಮವಾಗಿ ಹೋಗ್ತಾ ಇದೆ ಅಂತ. ಇದನ್ನೆಲ್ಲ ಮಾಡೋಣ. ಇಷ್ಟು ಗೋಸೇವೆಗಳನ್ನು ನಾವು ಮಾಡೋ ಸಾಕು, ಗೋ ಸಂಪತ್ತು ತಾನಾಗೇ ಉಳಿಯುತ್ತೆ. ಮೊದಲನೇ ಕರ್ತವ್ಯ, ನಾವು ಬೀಡಾಡಿ ಹಸುಗಳು ಕಸ ಅಥವಾ ಪ್ಲಾಸ್ಟಿಕ್ಗಳನ್ನ ತಿಂತಾ ಇದ್ದರೆ ಅವುಗಳನ್ನ ನೋಡಿ ಒಂದು ಕಡೆ ಓಡಿಸುವಂಥದ್ದು. ಎರಡನೇದು, ರೈತರ ಜಮೀನುಗಳಿಗೆ ಹೋಗಿ, ರೈತರ ಮನೆಗಳಿಗೆ ಹೋಗಿ, ಯಾರ್ಯಾರು ಹಳ್ಳಿಗಳಲ್ಲಿ ನಾಟಿ ಹಸುಗಳನ್ನ ಸಾಕಿದರೆ ಅವ್ರಿಗೆ ಆರ್ಥಿಕವಾಗಿ ಪ್ರೋತ್ಸಾಹ ಧನವನ್ನು ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ, ಅದೊಂದು 1000 ರೂಪಾಯಿ ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು, ಅಥವಾ 100 ರೂಪಾಯಿ ಆಗಿರ್ಬೋದು, ಎಷ್ಟಾಗುತ್ತೆ ಅಷ್ಟನ್ನು ಅವರಿಗೆ ಕೊಡೋಣ. ಒಳ್ಳೆಯ ಆಹಾರವನ್ನು ಕೊಡಿಸಿ ಅವರಿಗೆ ಅಂತ ಹೇಳ್ಬರೋಣ. ಇಷ್ಟೆಲ್ಲನ ನಾವು ಇವತ್ತಿಂದನೇ ಮಾಡೋಣ ಅಲ್ವಾ? ಹೀಗೆ ಮಾಡಿದ್ರೆ ಮಾತ್ರ ದೇಶದಲ್ಲಿ ಗೋ ಸಂಪತ್ತು ಖಂಡಿತವಾಗೂ ಉಳಿಯುತ್ತೆ. ಇದೆಲ್ಲರೂ ನಿಮ್ಮ ಆದ್ಯ ಕರ್ತವ್ಯಗಳು. ಹಾಗಾಗಿ ಇದೆಲ್ಲವನ್ನು ನಾವು ಸೇವೆ ಮಾಡೋಣ ಅಂತ ಹೇಳ್ತಾ, ಜೈ ಸುರಭಿ, ಜೈ ಕಾಮಧೇನು. ಎಲ್ರಿಗೂ ನಮಸ್ಕಾರ.